ದುರಂದರ್. ಸೊ ಫೈನಲಿ ವೆಯ್ಟ್ ಇಸ್ ಓವರ್. ದುರಂದರ್ ಬಂದಿದೆ. ದುರಂದರ್ ಫಿಲ್ಮ್ ನೋಡಿ ಈಗ ನನ್ಗೆ ತುಂಬಾನೇ ಖುಷಿ ಆಗಿದೆ. ಯಾಕಂತಂದ್ರೆ ಈ ತರನು ಫಿಲ್ಮ್ ಮಾಡಬಹುದು, ಈ ತರನು ಜನರಿಗೆ ಒಂದು ಒಳ್ಳೆ ಮನೋರಂಜನೆ ನೀಡಬಹುದು, ಒಂದು ಟ್ವಿಸ್ಟ್ ಥ್ರಿಲ್ಲಿಂಗ್ ಫಿಲ್ಮ್ ಅನ್ನ ಈ ರೀತಿಯಾಗೂ ಕಟ್ಟಿಕೊಳ್ಬಹುದು ಅನ್ನುವಂತ ಪ್ರಯತ್ನವನ್ನ ಮಾಡಿ ಡೈರೆಕ್ಟರ್ ಸಕ್ಸಸ್ ಆಗಿದ್ದಾರೆ. ಹೌದು, ಈಗ ತಾನೇ ಫಿಲ್ಮ್ ನೋಡ್ಕೊಂಡ್ ಬಂದೆ. ಈ ಫಿಲ್ಮ್ ನೋಡಿ ನನಗೆ ಏನ್ ಅನ್ಸಿದೆ ಅಂತಂದ್ರೆ, ಇಂತಹ ಫಿಲ್ಮ್ಗಳು ಭಾರತ ಇಂಡಸ್ಟ್ರಿಗೆ ಬೇಕು ಕಣ್ರಿ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಇಂದ ಹಿಡಿದು ಪ್ರತಿಯೊಂದು, ನೀವು ಮ್ಯೂಸಿಕ್ ತಕೊಳ್ಳಿ, ಆಕ್ಷನ್ ತಕೊಳ್ಳಿ, ಥ್ರಿಲ್ಲಿಂಗ್ ತಕೊಳ್ಳಿ, ಎಲ್ಲವೂ ಸೂಪರ್. ಫೈಟ್ ಸೀನ್ ಗಳಂತೂ ಇನ್ನೂ ಸಖತ್ತಾಗಿ ಬಂದಿದೆ. ಆಕ್ಷನ್ ಥ್ರಿಲ್ಲರ್ ಇಷ್ಟಪಡೋರು 100% ಈ ಮೂವಿಗೆ ಫಿದಾ ಆಗಿಬಿಡ್ತಾರೆ. ಅಷ್ಟು ಚೆನ್ನಾಗಿ ಒಂದು ಫಿಲ್ಮ್ ಅನ್ನ ಕಟ್ಟಿಕೊಡೋ ಪ್ರಯತ್ನವನ್ನ ಈ ಒಂದು ನಿರ್ದೇಶಕ ಮಾಡಿದ್ದಾರೆ. ನಾನು ಟ್ರೈಲರ್ ನೋಡಿದಾಗ ಅನ್ಕೊಂಡಿದ್ದೆ ಈ ಫಿಲ್ಮ್ ಬರೀ ಫೈಟಿಂಗ್ ಸೀನ್ ಗಳೇ ಇರ್ತದೆ, ಅಷ್ಟೇನ್ ಚೆನ್ನಾಗಿಲ್ವೇನೋ, ಟ್ರೈಲರ್ ಏನು ಪ್ರಾಮಿಸಿಂಗ್ ಆಗಿಲ್ಲ ಅಂತ, ಈ ಫಿಲ್ಮ್ ಓಡ್ತದ, ಈ ಫಿಲ್ಮ್ ಫ್ಲಾಪ್ ಆಗ್ಬೋದೇನೋ, ಈ ಎಲ್ಲ ಅನಿಸಿಕೆಗಳು ನಂಗಿತ್ತು. ಆದ್ರೆ ಹೋಗಿ ಬಂದ ಮೇಲೆ ನಾನು ಹೇಳ್ತಾ ಇದ್ದೀನಿ, ಈ ಫಿಲ್ಮ್ ಅನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಅಷ್ಟು ಚೆನ್ನಾಗಿ ಮಾಡಿರುವಂತ ಫಿಲ್ಮ್ ಇದು. ಒಂದೊಂದು ಸೀನ್ ಕೂಡ ನಿಮ್ಮನ್ನ ಪದೇ 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 ನೆನಪಿಸುವಂತೆ ಮಾಡುತ್ತೆ. ಆ ಸೀನ್ ನೋಡಿದಾಗ ಒಂದು ಗೂಸ್ ಬಂಪ್ಸ್ ಬರುತ್ತೆ. ಎಷ್ಟು ಚೆನ್ನಾಗಿ ಒಂದು ಫಿಲ್ಮ್ ಅನ್ನು ಮಾಡಬಹುದಾ ಅನ್ನುವಂತ ಕ್ವಶನ್ ಮೂಡುತ್ತೆ. ಸೊ ಒಟ್ಟಾರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ದುರಂದರ್ 2 ರಿವೆಂಜ್ ಸ್ಟೋರಿ ಏನಿದೆ ಅದರ ಬಗೆಗಿನ ಕುರಿತ ಒಂದಿಷ್ಟು ರಿವ್ಯೂಗಳನ್ನ ಹಂಚಿಕೊಳ್ತೇವೆ. ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಪಡೆಯಿರಿ. ಸೊ ಮೊದಲಿಗೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಸಿನಿಮಾ 4 ಗಂಟೆಯ ಸಿನಿಮಾ. ಸೊ 4 ಗಂಟೆಯ ಸಿನಿಮಾ ಅಂತಂದ್ರೆ ಪ್ರೇಕ್ಷಕರನ್ನ 4 ಗಂಟೆ ನೀವು ಹಿಡಿದಿಟ್ಕೊಳ್ಳೋದು ಅಷ್ಟು ಸುಲಭದ ಮಾತು ಅಲ್ವೇ ಅಲ್ಲ. ಆದ್ರೆ ಈ ಫಿಲ್ಮ್ ಎಲ್ಲೂ 1% ಕೂಡ ಬೋರ್ ಅನ್ಸಲ್ಲ ನಿಮ್ಗೆ. ನೀವು 4 ಗಂಟೆ ಆಗಿದ್ದೇ ಗೊತ್ತಾಗಲ್ಲ. ಫಿಲ್ಮ್ ಅಷ್ಟು ಚೆನ್ನಾಗಿದೆ, ಬೋರೇ ಆಗೋದಿಲ್ಲ. ಪ್ರತಿಯೊಂದು ಕಥೆಯನ್ನ ಹೆಣೆದಿರೋ ರೀತಿ, ಆ ಲೇಯರ್ ನಲ್ಲಿ ಬರುವಂತ ಒಂದೊಂದು ಟ್ವಿಸ್ಟ್ ಗಳು, ಟರ್ನ್ ಗಳು, ಅದು ತೆಗೆದುಕೊಳ್ಳುವಂತ ತಿರುವುಗಳು ಎಲ್ಲವೂ ಕೂಡ ಅಲ್ಟಿಮೇಟ್ ಆಗಿದೆ ಕಣ್ರಿ. ಏನ್ ಚೆನ್ನಾಗಿದೆ ಅಂತೀರಿ. ಸ್ಕ್ರೀನ್ ಪ್ಲೇ ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕು, ಈ ಸಿನಿಮಾದ ಸಿನಿಮಾಟೋಗ್ರಫಿ ಮತ್ತೆ ಸ್ಕ್ರೀನ್ ಪ್ಲೇ ವಂಡರ್ಫುಲ್ ಆಗಿ ಮಾಡಿದೆ. ವಂಡರ್ಫುಲ್ ಅಂದ್ರೆ ವಂಡರ್ಫುಲ್. ಸೊ ನಿಮ್ಗೆ ಒಂದು ಕಥೆಯನ್ನ ಇಟ್ಕೊಂಡು ಅದನ್ನ ಪ್ರೆಸೆಂಟ್ ಮಾಡೋ ರೀತಿ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕತೆ 1000 ಇರ್ಬೋದು ನಮ್ ಜೊತೆ, ಅದನ್ನ ಪರದೆ ಮೇಲೆ ಪ್ರೆಸೆಂಟ್ ಮಾಡೋ ರೀತಿ ಇಷ್ಟ ಆಗ್ಬೇಕು. ಸೊ ಸ್ಕ್ರೀನ್ ಪ್ಲೇ ಇರ್ಬೋದು, ಸಿನಿಮಾಟೋಗ್ರಫಿ, ಇದೆರಡೂ ಕೂಡ ಗೆದ್ದಿದೆ. ಎಲ್ಲ ಒಂದ್ ಕಡೆ ಚೂರು ಸಿನಿಮಾಟೋಗ್ರಫಿ ಅಷ್ಟು ಚೆನ್ನಾಗಿಲ್ಲ ಅನ್ಸ್ಬೋದು ನಿಮ್ಗೆ, ಆದ್ರೂ ಕೂಡ ಅಷ್ಟು ವರ್ಸ್ಟ್ ಆಗಿ ಏನಿಲ್ಲ, ಬೆಟರ್ ಆದಂತ ಸಿನಿಮಾಟೋಗ್ರಫಿ ಇದೆ. ಇನ್ನು ಸ್ಕ್ರೀನ್ ಪ್ಲೇ ಇನ್ನು ತುಂಬಾನೇ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಯಾವ್ಯಾವ ಟೈಮ್ ಅಲ್ಲಿ ಯಾವ್ಯಾವ ಟೈಮಿಂಗಿಗೆ ಒಂದು ಸೀನ್ ಅನ್ನ ರೆಡಿ ಮಾಡಬೇಕು, ಆ ಸೀನ್ ನ ಇಂಪಾರ್ಟೆನ್ಸ್ ಏನು, ಅದೆಲ್ಲವನ್ನ ನಿರ್ದೇಶಕ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾನೆ. ಈ ಫಿಲ್ಮ್ ತುಂಬಾನೇ ಕಲ್ಸುತ್ತೆ ನಮ್ಗೆ. ಒಂದು ಫಿಲ್ಮ್ ಅನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡಿ ಎಕ್ಸ್ಪೆರಿಮೆಂಟ್ ಮಾಡೋರಿದ್ರೆ ಈ ಫಿಲ್ಮ್ ಇನ್ನೂ ತುಂಬಾನೇ ಇಷ್ಟ ಆಗುತ್ತೆ. ಇನ್ನು ಆಕ್ಷನ್ ಮಟ್ಟಿಗೆ ರಣವೀರ್ ಸಿಂಗ್ ಅವರು ಸೂಪರ್ ಆಗಿ ಮಾಡಿದ್ದಾರೆ. ಅಲ್ಟಿಮೇಟ್ ಆಕ್ಷನ್ ಅಂತಾನೆ ಹೇಳ್ಬೋದು. ದುರಂದರ್ ಅನ್ನೋದು ಈ ಲೆವೆಲ್ಗೆ ಹಿಟ್ ಆಗಬೇಕು ಅಂತಂದ್ರೆ ಅದರಲ್ಲಿ ರಣವೀರ್ ಸಿಂಗ್ ರೋಲ್ ಕೂಡ ಅತ್ಯಂತ ಮುಖ್ಯವಾಗಿರುವಂತಹ ಪಾತ್ರವನ್ನು ವಹಿಸಿದೆ. ಯಾಕಂತಂದ್ರೆ ಅವರ ಆಕ್ಟಿಂಗ್ ಇರಬಹುದು, ಅವರ ಆಕ್ಟಿಂಗ್ ಡೈಲಾಗ್ ಡೆಲಿವರಿ ಟೈಮಿಂಗ್ ಇರಬಹುದು, ಅವರ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಅವ್ರು ಮಾಡಿರುವಂತಹ ಕಸರತ್ತುಗಳಿರ್ಬೋದು, ಇದೆಲ್ಲದೂ ಕೂಡ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿದೆ. ನಾವೊಂದ್ಸತಿ ಆ ಆಕ್ಷನ್ ಸೀಕ್ವೆನ್ಸ್ ನೋಡಿದಾಗ ತುಂಬಾನೇ ಭರ್ಜರಿಯಾಗಿ ಆಕ್ಷನ್ಸ್ ಕಾಣಿಸ್ಕೊಳ್ಳುತ್ತೆ. ಇನ್ನು ಮ್ಯೂಸಿಕ್ ಕೂಡ ಅಷ್ಟೇನ್ ಡಲ್ ಆಗಿಲ್ಲ, ಬಿಜಿಎಂ ಕೂಡ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಎಲ್ಲಿವರೆಗೂ ಕೇಳಿದ್ರೆ ಇದು ಒನ್ ಆಫ್ ದ ಬೆಸ್ಟ್ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಹೊರಹೊಮ್ಮುತ್ತೆ, ನೋ ಡೌಟ್. ಎಲ್ಲಿವರೆಗೂ ಕೇಳಿದ್ರೆ ಈಗ ಆಗ್ಲೇ ಎಲ್ಲರೂ ಟ್ರೆಂಡಿಂಗ್ ಮಾಡಿದ್ದಾರೆ. ಆಲ್ರೆಡಿ ಕಲೆಕ್ಷನ್ ಅಲ್ಲಿ ದಾಖಲೆ ಬರೆಯೋದಂತೂ ಫಿಕ್ಸ್. ಇವತ್ತೇ 500-600 ಕೋಟಿ ತಲುಪಿ ಬಿಡುತ್ತೆ. 1000 ಕೋಟಿ ಇವತ್ತೇ ಆದ್ರೂ ಆಶ್ಚರ್ಯ ಇಲ್ಲ. ಆ ಲೆವೆಲ್ಗೆ ಮೂವಿ ಬಂದಿದೆ. ಪ್ರೀಮಿಯರ್ ಶೋ ಅಲ್ಲೇ ಇಷ್ಟು ಚೆನ್ನಾಗಿ ಮೂವಿಯನ್ನ ಕಟ್ಟಿಕೊಂಡಿದ್ದಾರೆ, ಇಷ್ಟು ಚೆನ್ನಾಗಿ ಕಲೆಕ್ಷನ್ ಅನ್ನ ಮಾಡ್ಕೊಂಡಿದ್ದಾರೆ, ಇಷ್ಟು ಜನರಿಗೆ ರೀಚ್ ಆಗಿದ್ದಾರೆ ಅಂತಂದ್ರೆ ಒನ್ ಆಫ್ ದ ಬೆಸ್ಟ್ ಥಿಂಗ್ ಅಂತಾನೆ ಹೇಳ್ಬೋದು. ಇಂತಹ ಫಿಲ್ಮ್ ಅನ್ನ ನೋಡಿ ಕಲಿಬೇಕಾದ ತುಂಬಾನೇ ಇದೆ. ಯಾಕಂತಂದ್ರೆ ನೀವು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ್ರಂತೂ ಇನ್ನೂ ರೋಚಕವಾಗಿದೆ. ಆ ಟ್ವಿಸ್ಟ್ ಇರ್ಬೋದು, ಟರ್ನ್ ಇರ್ಬೋದು, ಸಖತ್ತಾಗಿ ನಿಮ್ಮನ್ನ ಎಂಗೇಜ್ ಮಾಡುತ್ತೆ. ಕ್ಲೈಮ್ಯಾಕ್ಸ್ ಅಂತೂ ಮೈಂಡ್ ಬ್ಲೋಯಿಂಗ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಒಂದು ಇಂಟರ್ವಲ್ ಆಗೋವರೆಗೂ ಒಂದಿಷ್ಟು ಕಥೆಗಳ ಸಿಗುತ್ತೆ, ಅಷ್ಟು ಕ್ಲಾರಿಟಿ ಸಿಗಲ್ಲ ಕಥೆಯಲ್ಲಿ. ಆದ್ರೂ ಕೂಡ ಇಂಟರ್ವಲ್ ಆದ ನಂತರ ಬರುವಂತ ಪಾರ್ಟ್ ಇದೆಯಲ್ಲ, ಸೆಕೆಂಡ್ ಹಾಫ್, ವಂಡರ್ಫುಲ್. ಕಥೆಯಂತೂ ಸಿಕ್ಕಾಪಟ್ಟೆ ಲೇಯರ್ ಗಳಲ್ಲಿ ತೋರಿಸಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗುವಂತ ಟ್ವಿಸ್ಟ್ ಗಳನ್ನ ಈ ನಿರ್ದೇಶಕ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಸೊ ಇಷ್ಟು ಚೆನ್ನಾಗಿರುವಂತ ಕ್ಲೈಮ್ಯಾಕ್ಸ್ ಅನ್ನ ಕಟ್ಟಿಕೊಡೋದು ಅಷ್ಟು ಸುಲಭದ ಮಾತಲ್ಲ ರೀ. ಯಾಕಂತಂದ್ರೆ ಫಿಲ್ಮಿನ ನಿರೀಕ್ಷೆ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಯಾಕಂತಂದ್ರೆ ಫಿಲ್ಮ್ ಆಲ್ರೆಡಿ ಕಲೆಕ್ಷನ್ ಮಾಡಿದೆ ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಹಳ್ಳ ಹಿಡಿಬಾರ್ದು. ಆ ಸೆಕೆಂಡ್ ಪಾರ್ಟ್ ಹಳ್ಳ ಹಿಡಿಬಾರ್ದು ಅಂತಂದ್ರೆ ಅಷ್ಟೇ ಡೆಡಿಕೇಶನ್ ಆಗಿ ಈ ವರ್ಕ್ ಅನ್ನ ಮಾಡಬೇಕಾಗತ್ತೆ. ಫಿಲ್ಮ್ ಅನ್ನ ತರಬೇಕು ಅಂತಂದ್ರೆ ಅಷ್ಟೇ ಎಫರ್ಟ್ ಬೇಕಾಗತ್ತೆ. ಅದು ಅಲ್ಲದೆ ಈಗಾಗಲೇ ಟಾಕ್ಸಿಕ್ ಫಿಲ್ಮ್ ಅದ್ರ ಎದುರು ಬರ್ತಾ ಇತ್ತು, ಅದು
ಪೋಸ್ಟ್ಪೋನ್ ಆಯ್ತು. ಆಮೇಲೆ ಈಗ ವಾರ ಆಗ್ತಿರೋ ಕಾರಣ ಫಾರಿನ್ ಮಾರ್ಕೆಟ್ ಗಳಲ್ಲಿ ಒಂದಿಷ್ಟು ಹೊಡೆತ ಬೀಳುತ್ತೆ ಅನ್ನೋ ರೀಸನ್ ಗೆ ಟಾಕ್ಸಿಕ್ ಅವ್ರು ಪೋಸ್ಟ್ಪೋನ್ ಮಾಡಿದ್ರು. ಇವರು ಈಗ ನಾವು ರಿಲೀಸ್ ಮಾಡ್ತೀವಿ ಅಂತ ರಿಲೀಸ್ ಮಾಡಿದ್ರು. ಈ ವರ್ಷದ ಸೂಪರ್ ಹಿಟ್ ಫಿಲ್ಮ್ಗಳ ಪಟ್ಟಿಯಲ್ಲಿ ಇದು ಕೂಡ ಒಂದು ಸ್ಥಾನವನ್ನ ಪಕ್ಕ ಪಡ್ಕೊಳ್ಳುತ್ತೆ. ಈಗಾಗಲೇ ರಾಮ್ ಗೋಪಾಲ್ ವರ್ಮಾ ಹೇಳಿದ್ದಾರೆ 100 ಶೋಲೆ ಫಿಲ್ಮ್ ಇಸ್ ಈಕ್ವಲ್ ಟು ದುರಂಧರ್ 2 ಅನ್ಕೊಂಡು. ನಿಜವಾಗಿಯೂ ಹೌದು. ನೀವು 100 ಶೋಲೆ ಫಿಲ್ಮ್ ನೋಡೋದು ಒಂದೇ, ಒಂದು ದುರಂಧರ್ ನೋಡೋದು ಒಂದೇ. ಯಾಕಂತಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಾಲಿವುಡ್ ಗೆ ಒಳ್ಳೆ ಕಂಬ್ಯಾಕ್ ಬೇಕಿತ್ತು, ಆ ಟೈಮ್ ಅಲ್ಲಿ ದುರಂಧರ್ ಬಂತು. ಆ ಕಂಬ್ಯಾಕ್ ನಿಂದ ಇವತ್ತು ಬಾಲಿವುಡ್ ಇನ್ನಷ್ಟು ಪುಷಪ್ ಅನ್ನ ಪಡಿತಾ ಇದೆ. ನೀವೊಂದ್ ವೇಳೆ ಈ ಸಿನಿಮಾವನ್ನ ನೋಡ್ಲಿಲ್ಲ ಅಂತಂದ್ರೆ ಥಿಯೇಟರ್ ಗೆ ಹೋಗಿ ನೋಡ್ಕೊಂಡ್ ಬನ್ನಿ. ನಾಳೆ ಅಂತೂ ಯುಗಾದಿ, ಕೇಳಲಿಕ್ಕೆ ಇಲ್ಲ, ಆಲ್ರೆಡಿ ಫುಲ್ ಫಿಲ್ ಆಗಿರುತ್ತೆ, ಸೋಲ್ಡ್ ಔಟ್ ಆಗಿರುತ್ತೆ. ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.